ಸ್ನೇಹಿತರೆ, ನಾವು ನಮ್ಮ ಮೆಟ್ರೋಗಳಿಗೆ ಹೋದ ತಕ್ಷಣ ಎಷ್ಟೊಂದು ಶಿಸ್ತಿನಿಂದ ಇರ್ತೀವಿ ಅಲ್ವಾ? ಒಂದೇ ಒಂದು ಸಣ್ಣ ಕಾಗದ ಕೂಡ ಪ್ಲಾಟ್ಫಾರ್ಮ್ ಮೇಲೆ ನಾವು ಎಸೆಯಲ್ಲ. ಆದರೆ ಅದೇ ನಾವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಮತ್ತು ರಸ್ತೆ ಬದಿ ಬರ್ತಿದ್ದ ಹಾಗೆ ನಾವು ತಿಂದ ಕುರ್ಕುರೆ ಪ್ಯಾಕೆಟ್, ಲೇಸ್ ಮತ್ತು ನೀರಿನ ಬಾಟಲಿಗಳನ್ನು ಹಾಗೂ ಟಿಕೆಟನ್ನು ಅಲ್ಲೇ ರಸ್ತೆಗೆ ಎಸೆದು ಹೋಗ್ತೀವಿ. ಒಂದೇ ಊರು, ಒಂದೇ ಜನ, ಆದರೆ ಎರಡು ಮುಖ ಯಾಕೆ? ನಾವು ಕೇವಲ ಜನರನ್ನು ಬೈತೀವಿ, ಆದರೆ ಬೆಳಗಿನಿಂದ ಸಂಜೆವರೆಗೂ ರಸ್ತೆಯಲ್ಲಿ ಆಟೋ ಓಡಿಸುವ ಡ್ರೈವರ್ಗೆ, ಡೆಲಿವರಿ ಬಾಯ್ಗಳಿಗೆ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸರಿಯಾದ ಟಾಯ್ಲೆಟ್ ವ್ಯವಸ್ಥೆ ಎಲ್ಲಿದೆ? ಇರೋ ಟಾಯ್ಲೆಟ್ಗಳಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಅದನ್ನು ಸ್ವಚ್ಛ ಮಾಡೋಕ್ಕೂ ಸಹ ಯಾರೂ ಇಲ್ಲ. ಅದು ಗಬ್ಬು ನಾರ್ತಾ ಇದೆ. ಇಂತಹ ಕೆಟ್ಟ ವ್ಯವಸ್ಥೆ ಇಟ್ಟುಕೊಂಡ ನಾವು ಸಿವಿಕ್ ಸೆನ್ಸ್ ಇಲ್ಲ ಅಂತ ಜನರನ್ನ ಬೈಯೋದರಲ್ಲಿ ಏನಾದರೂ ಅರ್ಥ ಇದೆಯಾ? ಇಲ್ಲಿ ನಿಜವಾಗಿ ಸಮಸ್ಯೆ ಇರುವುದು ನಮ್ಮ ಮನಸ್ಥಿತಿಗಳಲ್ಲಿ ಮಾತ್ರ. ನಮ್ಮ ಮನೆಯ ಒಳಗೆ ಒಳ್ಳೆ ದೇವರ ಮನೆಗಳ ಥರ ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ. ಆದರೆ ಅದೇ ಮನೆ ಹೊರಗಡೆ ಅಂದರೆ ಕಾಂಪೌಂಡ್ನಿಂದ ಹೊರಗೆ ರಸ್ತೆಗೆ ಬಿದ್ದರೆ ಅದು ನಮಗೆ ಸೇರಿದ್ದಲ್ಲ ಅನ್ನೋ ಭಾವನೆ. ನಾವು ಕಸ ಎಸೆದರೆ ಅದನ್ನು ಸ್ವಚ್ಛ ಮಾಡೋಕ್ಕೆ ಪೌರ ಕಾರ್ಮಿಕರು ಬರ್ತಾರೆ, ಅದು ಅವರ ಕೆಲಸ ಅನ್ನೋ ಅಹಂಕಾರ ನಮ್ಮಲ್ಲಿ. ನಮಗೆ ಅಹಂಕಾರ ಎಷ್ಟಿದೆ ಅಂದರೆ, ಬೆಳಿಗ್ಗೆ ಕಸವನ್ನು ಎತ್ತಿಕೊಳ್ಳೋಕೆ ಬರೋ ಪೌರ ಕಾರ್ಮಿಕರನ್ನು ನಾವು ಕಸದವರು ಅಂತ ಕರಿತೀವಿ. ಆದರೆ ನಿಜವಾಗಿ ಕಸ ಮಾಡೋದು ಯಾರು? ನಾವೇ. ಅವರು ನಮ್ಮ ಕಸವನ್ನು ಸ್ವಚ್ಛ ಮಾಡಲು ಬರುವ ಸ್ವಚ್ಛತಾ ಕರ್ಮಿಗಳು. ಬೇರೆ ಬೇರೆ ದೇಶಗಳಲ್ಲಿ ಹೀಗಿಲ್ಲ. ಉದಾಹರಣೆಗೆ ಡೆನ್ಮಾರ್ಕ್ ಮತ್ತು ಜರ್ಮನಿಗಳಲ್ಲಿ ಜನರು ತಮ್ಮ ಮನೆಗಳ ಕಸವನ್ನು 5ರಿಂದ 6 ಬೇರೆ ಬೇರೆ ಡಸ್ಟ್ಬಿನ್ಗಳಿಗೆ ವರ್ಗಾಯಿಸಿ ತಾವೇ ವಿಂಗಡಿಸುತ್ತಾರೆ. ಆದರೆ ನಮ್ಮಲ್ಲಿ ಹಸಿ ಕಸ, ಒಣ ಕಸ ಬೇರೆ ಮಾಡೋಕ್ಕೂ ಸೋಮಾರಿತನ. ನಾನು ಟ್ಯಾಕ್ಸ್ ಕಟ್ತೀನಿ, ಕ್ಲೀನ್ ಮಾಡೋದು ಸರ್ಕಾರದ ಕೆಲಸ ಅನ್ನೋ ಉಡಾಫೆ ಮಾತು ನಮ್ಮದು. ವಿದೇಶಿಯರು ಹುಟ್ಟಿನಿಂದಲೇ ಸಿವಿಕ್ ಸೆನ್ಸ್ ಇಟ್ಕೊಂಡು ಹುಟ್ಟಿರ್ತಾರಾ? ಖಂಡಿತ ಇಲ್ಲ. ಜಪಾನ್ನಂತಹ ದೇಶಗಳಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಕ್ಲಾಸ್ ರೂಮ್ ಸ್ವಚ್ಛ ಮಾಡೋದು, ಟಾಯ್ಲೆಟ್ ಕ್ಲೀನ್ ಮಾಡುವಂಥ ವಿದ್ಯೆಗಳನ್ನು ಹುಟ್ಟಿನಿಂದಲೇ ಕಲಿಸಿರ್ತಾರೆ. ಇದನ್ನೇ ಜಪಾನಿಗರು ಓಸೋಜಿ ಅಂತ ಕರೀತಾರೆ. ಇದರಿಂದ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಸ್ವಚ್ಛತೆಯ ಬೆಲೆ ಗೊತ್ತಾಗುತ್ತೆ. ಇನ್ನು ಯುರೋಪ್ ದೇಶಗಳಲ್ಲಿ ಶಿಸ್ತು ಇರೋದು ಮುಖ್ಯ ಕಾರಣ ಏನಂದರೆ ಭಯ. ತಪ್ಪು ಮಾಡಿದ್ರೆ, ಕಸ ಹಾಕಿದ್ರೆ ಫೈನ್ನ ಕಟ್ಟಲೇಬೇಕು. ಹೀಗೆ ಕಟ್ಟುನಿಟ್ಟಾದ ನಿಯಮಗಳಿವೆ. ಆದರೆ ನಮ್ಮಲ್ಲಿ ಕ್ಯಾಮ್ರಾ ಇದ್ದರೆ ಮಾತ್ರ ಹೆಲ್ಮೆಟ್ ಹಾಕ್ತೀವಿ, ಪೊಲೀಸ್ ಇದ್ದರೆ ಸಿಗ್ನಲ್ ಮಾತ್ರ ಜಂಪ್ ಮಾಡಲ್ಲ. ನಮಗೆ ನಿಯಮಗಳಿಗಿಂತ ದಂಡ ಕಟ್ಟೋ ಭಯನೇ ಹೆಚ್ಚು ಕೆಲಸ ಮಾಡುತ್ತೆ. ಹಾಗಾಗಿ ಸ್ನೇಹಿತರೆ, ನಿಜ ವ್ಯವಸ್ಥೆ ಬದಲಾಗಬೇಕು. ಸರ್ಕಾರ ಟಾಯ್ಲೆಟ್ ಕಟ್ಟಿಸ್ಬೇಕು, ಡಸ್ಟ್ಬಿನ್ಗಳನ್ನು ಇಡಬೇಕು. ಆದರೆ ಅದಕ್ಕಿಂತ ಮುನ್ನ ನಮ್ಮ ಮನೆಯ ಹೊರಗಿರುವ ರಸ್ತೆ ಕೂಡ ನಮ್ಮದೇ. ಹಾಗೂ ಅಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರು ಸಹ ನಮ್ಮಂತೆ ಮನುಷ್ಯರು ಅನ್ನುವ ಸಾಮಾನ್ಯ ಭಾವನೆ ಕೂಡ ನಮ್ಮಲ್ಲಿರಬೇಕು. ಬದಲಾವಣೆ ನಮ್ಮಿಂದಲೇ. ನಾನು ಬಯಸುವ ಬದಲಾವಣೆ ನನ್ನಿಂದಲೇ ಶುರುವಾಗಲಿ. ಸಮಾಜದಲ್ಲಿ ಒಂದು ಚಿಕ್ಕ ಬದಲಾವಣೆಯನ್ನು ತರುವ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪುವಂತೆ ಶೇರ್ ಮಾಡಿ. ನಮಸ್ಕಾರ.